ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ ಫ್ರೆಂಡ್ಸ್, ಮೊನ್ನೆ ಡೆಲ್ಲಿಗೆ ಹೋಗಿದ್ವಲ್ಲ, ಇವತ್ತು ಯಾವ ಪ್ಲೇಸಿಗೆ ಹೋಗ್ತೀವಿ ನೋಡೋಣ ಬರ್ರಿ. ನೋಡ್ರಿ, ನಮ್ಮಪ್ಪ ಟಿಫಿನ್ ತಿನ್ನಕ್ಕೆ ಹೊರ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ತಿಂದು ನಿಮಗೆ ಹೇಳ್ತೀವಿ ಎಲ್ಲ ಚೀಕು ಯಾಕಲತ್ತೀನಿ. ನೋಡ್ರಿ ಫ್ರೆಂಡ್ಸ್, ಇಲ್ಲೇ ಈಗ ಊಟ ಮುಗಿಸ್ ಬಂದೀವಿ. ಈಗ ರೋಡಲ್ಲಿ ಅದೀವಿ. ಶಾಪ್ಸ್ ಎಲ್ಲ ಕಾಣಿಸತ್ತವೆ, ಸ್ವಲ್ಪ ಟಾಯ್ ಬಿಲ್ಡಿಂಗ್ ಅಂತ. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂದರೆ, ನೋಡ್ರಿ ಈಗ ಪಂಜಾಬಿಗೆ ಬಂದೀವಿ. ನೆಕ್ಸ್ಟ್ ಈಗ ಅಮೃತಸರಲ್ಲೇ ಗೋಲ್ಡನ್ ಟೆಂಪಲ್ಗೆ ಹೊಂಟೀವಿ. ಟ್ರಕ್ ನೋಡ್ರಿ, ನಾವು ಅಮೃತಸರಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ, ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಈಗ ಆಟೋ ನೋಡ್ತೀವಿ. ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೋದು ನಾವು ಆಟೋಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಆಟೋನಲ್ಲಿ ಎಷ್ಟೆಲ್ಲ ಐತಿ, ಎಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ, ಶಾಪಿಂಗ್ ಮಾಲ್ಸ್ ಎಲ್ಲ ಇದ್ದವು. ನಾವು ಆಟೋದವರೇ ಅಲ್ಲೇ ಈಗ ನಾವೇ ನಡ್ಕೊಂಡು ಹೋಗ್ತೀವಿ. ನೋಡ್ರಿ, ಇನ್ನ ನಡ್ಕೊಂಡು ಹೋಗ್ಬೇಕು, ದೂರ ಐತೆ. ಮತ್ತು ಅಲ್ಲಿ ಟೆಂಪಲ್ ಕಾಣಿಸುತ್ತೆ ನೋಡ್ರಿ, ಅದು ನೋಡ್ಬೇಕಿನ್ನ. ನೋಡಿ, ಒಳಗೆ ನೋಡ್ರಿ, ಇದೇ ಗೋಲ್ಡನ್ ಟೆಂಪಲ್ ಅಮೃತಸರ. ಇದು ಗೋಲ್ಡ್ ಕಲರ್ ಐತಲ್ಲ, ಅದಕ್ಕೆ ಇದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈಗ ಒಳಗಡೆ ಬಂದು ಎಲ್ಲರೂ ಜೆಂಟ್ಸ್, ಫೀಮೇಲ್ಸ್, ಆಮೇಲೆ ಸಣ್ಣ ಮಕ್ಕಳಿಗೆ ಟೋಪಿ ಇಲ್ಲಾಂದ್ರೆ ಕಚ್ಚಿಟ್ಟು ಹಾಕೊಂಡ್ರೆ ಅಷ್ಟೇ ಬಿಡ್ತಾರೆ ಒಳಗೆ, ಇಲ್ಲಾಂದ್ರೆ ಬಿಡಲ್ಲ. ಅದೇ ರೂಲ್ಸ್ ಮಾಡಾರ ಹಂಗೆ. ಎಲ್ಲ ನೋಡಿಲ್ಲ, ತಲೆಗೆ ಏನೋ ಕಟ್ಕೊಂಡಾರೆ. ಮತ್ತು ಲೇಡೀಸು ವೇಲ್ ಹಾಕೊಂಡಾರೆ. ಅದಕ್ಕೆ ನಮ್ಮ ಪಪ್ಪ ತಲೆ ಮೇಲೆ ಆರೆಂಜ್ ಟೋಪಿ ಕಟ್ಕೊಂಡಿದ್ದಾರೆ ನೋಡಿ. ಅದು ಸ್ವಲ್ಪ ಸುಟ್ಟದು ಇಬ್ಬರಿಗೆ ಟೋಪಿ ಇರ್ತೈತೆ. ಟೆಂಪಲಲ್ಲಿ ಫುಲ್ ರಶ್ ಇತ್ತು, ಅದಕ್ಕೆ 2 hours ವೇಟ್ ಮಾಡಿ ದರ್ಶನ ತಗೊಂಡ್ರೆ. ಅಷ್ಟೇ ವಿಡಿಯೋ ಮಾಡಿದ್ದು, ಮತ್ತು ಫೋಟೋ ಆಮೇಲೆ ಒಳಗಡೆ ವಿಡಿಯೋಸ್ ಅಲೌಡ್ ಮಾಡಿಲ್ಲ, ಫೋನೇ ಹೊರಗಡೆ ಇಟ್ಕೊಂಡಿದ್ರು. ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿ ಸಾಂಗ್ ಹಾಕಿದ್ರು. ಟೆಂಪಲ್ ಫುಲ್ ಶಾಂತಾಗಿತ್ತು.
ಟೆಂಪಲಿಂದ ಹೊರಗೆ ಹೊಂಟೀವಿ. ಇವಾಗೆ ಪಾರ್ಕಿಂಗ್ ಹತ್ರ ಹೋಗಂಬರ್ರಿ. ಈಗ ನೋಡ್ರಿ ಇಲ್ಲೇ ಕಾರಲ್ಲೇ ಹೊಂಟೀವಿ. ಕಾರ್ ಬಲ್ಲೇ ಕಾಣಿಸತ್ತೈತಲ್ಲ ಫ್ಲಾಗು, ಅದು ಯಾವ ಪ್ಲೇಸಿಗೆ ಹೊಂಟೀವಿ ಗೆಸ್ ಮಾಡಿ ಕಾಮೆಂಟ್ಸಲ್ಲಿ ಹೇಳಿ. ಕಾಮೆಂಟ್ಸಲ್ಲಿ ಇಲ್ಲಾಂದ್ರೆ ನೀವು ಗೆಸ್ ಮಾಡಿ ಹೇಳ್ರಿ ಬರೀ. ಇಲ್ಲಿ ನೋಡ್ರಿ ನಾವು ಈಗ ಬಂದಿದ್ದು ವಾಘಾ ಬಾರ್ಡರ್. ವಾಘಾ ಬಾರ್ಡರ್ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ಬಾರ್ಡರ್, ಅದಕ್ಕೆ ವಾಘಾ ಬಾರ್ಡರ್ ಅಂತಾರೆ. ಈಗ ನೋಡ್ರಿ ವಾಘಾ ಬಾರ್ಡರ್ ಅಂತ ನೀವು ಗೆಸ್ ಮಾಡಿದರೆ ಇಲ್ಲಾಂದ್ರೆ ಕಾಮೆಂಟರಿ ಮಾಡಿದರೆ ನೀವು ಕರೆಕ್ಟ್ ಹೇಳಿದ್ದು. ವಾಘಾ ಬಾರ್ಡರ್ದು ಸ್ಪೆಷಲ್ ಏನಂದರೆ ನೋಡ್ರಿ ಇಲ್ಲೇ ಜನ ಬಂದಾರೆ, ನಾವು ನೋಡಕ್ಕೆ ಬಂದ್ವಿ. ಈ ಜನ ಕೂತಾರಲ್ಲ ಆ ಜನ ಎಲ್ಲರೂ ನೋಡಕ್ಕೆ ಬರ್ತಾರೆ ದಿನ. ಈಗ ರಿಪಬ್ಲಿಕ್ ಡೇ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ನೋಡ್ತಿರಲ್ಲ ಹಂಗೆ ಮಾಡತ್ತಾರೆ. ಇದು ಫಸ್ಟ್ ಕಾಣಿಸತ್ತಲ್ಲ ಅದು ಇಂಡಿಯಾ ಫ್ಲ್ಯಾಗು, ಕಾಣಿಸತ್ತಲ್ಲ ಅದು ಪಾಕಿಸ್ತಾನ್ ಫ್ಲ್ಯಾಗ್. ಮಧ್ಯದಲ್ಲಿ ಒಂದು ಗೇಟ್ ಇದೆ. ಒಂದು ಸೈಡಲ್ಲಿ ಇಂಡಿಯಾ ಪರೇಡ್ ಮಾಡ್ತಾರೆ, ಇನ್ನೊಂದು ಸೈಡಲ್ಲಿ ಪಾಕಿಸ್ತಾನ್ ಪರೇಡ್ ಮಾಡ್ತಾರೆ. ಈ ಕಡೆ ಸೈಡ್ ಇಂಡಿಯಾ ಅವ್ರು ಹೆಂಗೆ ಮಾಡತ್ತಾರೆ, ಆ ಕಡೆ ಸೈಡ್ ಪಾಕಿಸ್ತಾನ ಹಾಗೆ ಪರೇಡ್ ಮಾಡ್ತಿದ್ದಾರೆ. ಎಷ್ಟು ರಶ್ ಇತ್ತಂದರೆ ಒಂದೇ ಮಾತರಂ ಅಂತೆಲ್ಲ ಚೀರ್ತಿದ್ರು. ಫುಲ್ ಕ್ರೌಡ್ ಇತ್ತು.
ಈಗ ನೋಡ್ರಿ ಇಂಡಿಯಾ ಪಾಕಿಸ್ತಾನ ಗೇಟ್ ಹೆಂಗೆ ಓಪನ್ ಆಗ್ತದೆ ನೋಡ್ರಿ. ಅವರಿಬ್ಬರು ಸೋಲ್ಜರ್ಸು ಶೇಕ್ ಹ್ಯಾಂಡ್ ಕೊಟ್ಟು ಸಲ್ಯೂಟ್ ಮಾಡಿ ಬರತ್ತಾರೆ ವಾಪಸ್ಸು. ನೋಡ್ರಿ ಮುಗೀತು ಶೋ. 1 ಅವರ್ ಆಮೇಲೆ ಹೊರಗೆ ಬಂದೀವಿ. ಹೊರಗಡೆ ಬಂದಮೇಲೆ ವಿಡಿಯೋ ತೆಕ್ಕೊಂಡಿಲ್ಲ, ಫುಲ್ ರಶ್ ಇತ್ತು, ಅದಕ್ಕೆ ಫೋಟೋಸ್ ಹಚ್ಚಿ ನೋಡ್ರಿ. ಇಲ್ಲಿ ಏರೋಪ್ಲೇನ್ ಐತಲ್ಲ, ಅದು ವಾರಲ್ಲಿ ಯೂಸ್ ಮಾಡಿದ್ರು. ಇಲ್ಲೇ ನೋಡ್ರಿ ಹೊರಗಡೆ ಎಂಟ್ರೆನ್ಸ್. ಇವಾಗ ಫುಲ್ ಕತ್ಲ ಆಗಿತ್ತು, ಮನೆಗೆ ಹೋಗ್ಬಿಟ್ವಿ. ಈಗ ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ರೆಡಿಯಾಗಿ ಟಿಫಿನ್ ಮಾಡಕ್ಕೆ ಹೋಗಿ ಫ್ರೆಂಡ್ಸ್. ಇಲ್ಲಿ ಹೋಟೆಲ್ ಮೇಲೆ ರೆಸ್ಟೋರೆಂಟ್ ಇತ್ತು, ಅದಕ್ಕೆ ಅಲ್ಲೇ ಟಿಫಿನ್ ಮಾಡಕ್ಕೆ ಹೋಗಿವಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಒಳಗೆ ಬಂದು ಚೀಕು ನೋಡಿ ಗಲಾಟೆ ಮಾಡತ್ತಾರೆ. ಇಲ್ಲಿ ನೋಡ್ರಿ ಚೀಕು ಇನ್ನ ಸುಮ್ಮನೆ ಕುಂದಿರ್ತಿಲ್ಲ, ಅದಕ್ಕೆ ಅವನ್ ಇಟ್ಕೊಂಡು ಊಟ ಮಾಡಿ ಹೋದ್ವೆ. ಸುಮ್ಮನೆ ಯಾವಾಗಾರ ಸುಮ್ ಕುಂದಿರ್ತಿ, ಪಂಜಾಬಿನ ಬಳ್ಳಾರಿಗೆ ಬಂದ ಸುಮ್ ಕುಂದಿರ್ತೀಯನ. ಇಲ್ಲಿ ನೋಡ್ರಿ ಊಟ ಮುಗಿಸಿ ಹೋಟೆಲಿಗೆ ರೂಮಿಗೆ ಹೊಂಟೀವಿ. ನಮ್ಮ ಅಪ್ಪಗೆ ಟಯರ್ಡ್ ಆಗೈತೆ, ಹುಷಾರಿದ್ದಿದ್ದಿಲ್ಲ ಅಂತ ಹೋಗಿ ಮಲ್ಕೋತೀನಿ ಅಂತ ರೆಸ್ಟ್ ತಗೋಲ್ಲ ಥರ. ಈವ್ನಿಂಗ್ ಎಲ್ಲ ಹೊರಗೆ ಹೊಂಟೀವಿ. ನಮ್ಮಪ್ಪ ಎಲ್ಲಾರ ಇಲ್ಲೇ ಹತ್ತ ಸ್ವಲ್ಪ ಒಂದು ಟೆಂಪಲ್ ಐತೆ ಅಂತ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗಮ್ಮ. ಸಾಯಂಕಾಲ ಫುಲ್ ಚಳಿ ಇತ್ತು, ಅದಕ್ಕೆ ಸ್ವೆಟ್ರ್ ಹಾಕೊಂಡು ಹೋಗ್ತಿದ್ದೆ. ಚಳಿ ಬಂದು ನೋಡ್ರಿ, ಇದೇ ಟೆಂಪಲ್ ಸ್ವಲ್ಪ ಚೆನ್ನಾಗೈತೆ. ಇಲ್ಲ ಈ ಓಲ್ಡ್ ಶಿವ ಟೆಂಪಲ್ ಅಂತೆ, ಹೆಸರು ಪ್ರಾಚೀನ ಶಿವ ಮಂದಿರ. ಒಳಗಡೆ ಎಲ್ಲ ಮೂರ್ತಿಗಳಿದು, ರಾಮ, ಶಿವ, ಲಕ್ಷ್ಮಣ ಎಲ್ಲ ಇದು ನೋಡ್ಕೊಳತ್ತೀವಿ. ನೋಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡತ್ತಾರೆ. ಇಲ್ಲಿ ನೋಡಿ ಪಪ್ಪನ ಜೊತೆ ಚೀಕು ಹೆಂಗ ನಮಸ್ಕಾರ ಮಾಡ್ತಿದ್ದಾರೆ, ಅವ್ರು ಕುಕ್ಕಿ ತೋರಿಸ್ಕೊಂಡು.
ನೋಡ್ರಿ ಆಂಜನೇಯದು ಮೂರ್ತಿ ಇತ್ತು, ಹಂಗೆ ದೇವಿಗಳ ಮೂರ್ತಿ ಇದ್ದವು. ಜೇಜಿ ಕೈ ಮುಗಿ ಜೇಜಿಗೆ ಓಂ ಮಾಡು. ಏಯ್ ಓಂ ಮಾಡು ಓಂ. ಇಲ್ಲೇ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ರು ಶಿವಕ್ಕೆ. ಹಂಗೆ ನೋಡಿ ಚಿಕ್ಕು ಎಲ್ಲ ಕಡೆ ಓಡಾಡ್ತಿದ್ದ, ಒಂದು ಫೋಟೋಗೂ ನಿಂದಿರ್ತಿಲ್ಲ. ನಮ್ಮಮ್ಮ ಇಲ್ಲಿ ನೋಡ್ರಿ ಚಿಕ್ಕು ನಮಸ್ಕಾರ ಮಾಡಂದ್ರೆ ಹೆಂಗ್ ಮಾಡ್ತಿದ್ದಾನೆ. ಸ್ವಲ್ಪ ಮಾಡಿದ್ರೆ ಮತ್ತೆ ಎದ್ದು ಹೋಗ್ತಿದ್ದ. ಈಗ ಹೊರಗಡೆ ಬಂದು ಲೇಟ್ ಆಗೈತೆ, ಅದಕ್ಕೆ ಹೊರಗಡೆ